ಸರಿ ನಾನು ಬರ್ತೀನಿ. ಗಿರಿ, ಹಾರರ್ ಸ್ಟೋರಿ ಕ್ರೈಮ್ ಥ್ರಿಲ್ಲರ್ ಆಗುತ್ತೆ ಅಂತ ಅನ್ಕೊಂಡಿದ್ದೆ, ಅದು ಆಗ್ಲಿಲ್ಲ. ಅಲ್ಲ, ಅವ್ರ ಯಜಮಾನ್ರು ಒಳಗಡೆ ಇದ್ದಾರೆ ಅಂತ ಇವನು ಹೇಳ್ತಾ ಇದ್ದಾನೆ. ಇಲ್ಲಿ ಬೇರೆ ಏನೋ ನಡೀತಾ ಇದೆ, ಅದೇನು ಅಂತ ತಿಳ್ಕೋಬೇಕು. ನಡಿ ನಡಿ ನಡಿ. ಹಲೋ ಹಲೋ, ಎಕ್ಸ್ಕ್ಯೂಸ್ ಮೀ. ಸರ್ ಬ್ರೌನ್ ಶರ್ಟ್ ಒಂದು ನಿಮಿಷ. ನೋಡಿ, ನಾನೊಂದು ಪ್ರಶ್ನೆ ನೇರವಾಗಿ ಕೇಳ್ತೀನಿ, ನೀವು ಅದಕ್ಕೆ ಸತ್ಯನೇ ಹೇಳಬೇಕು. ಸತ್ಯನಾ? ಏನು ಹೇಳ್ತಿದ್ದೀರಾ? ಯಾರು ನೀವು? ನಾವ್ಯಾರು ಅಂತ ನಿಮಗೆ ಗೊತ್ತಿಲ್ಲ, ಆದ್ರೆ ನೀವ್ಯಾರು ಅಂತ ನಮಗೆ ಗೊತ್ತಾಗ್ಬೇಕು. ಅಂದ್ರೆ ಸುನೀತಾಗೂ ನಿಮ್ಗೂ ಏನ್ ಸಂಬಂಧ? ಅಲ್ಲ ಸ್ವಾಮಿ, ಸುನೀತಾ ಅವ್ರ ಯಜಮಾನರು ತೀರೋಗಿದ್ದಾರೆ, ಆದ್ರೂ ನೀವು ಅವ್ರು ಒಳಗಡೆ ಇದ್ದಾರೆ ಅಂತ ಸುಳ್ಳು ಹೇಳಿದ್ರಿ. ಅಲ್ಲ ರೀ, ಸತ್ತಿರೋ ಗಂಡನ್ಗೆ ಸುನೀತಾ ಅವರು ಊಟ ಕಟ್ಕೊಂಡ್ ಬರ್ತಾರೆ ಅಂದ್ರೆ ಏನ್ರಿ ಅರ್ಥ? ನೀವ್ ಹೀಗ್ ಬೆವರ್ತಾ ಇರೋದ್ ನೋಡಿದ್ರೆ ನೀವೇನೋ ತಪ್ಪು ಮಾಡಿದೀರಾ ಅಂತ ಅರ್ಥ. ಮೇಡಮ್, ಬೇಸಿಗೆ ಅಲ್ವಾ, ಬೆವರದ್ ಸಹಜ ಮೇಡಮ್. ನಾನು ಬೆವರ್ತಿರೋದ್ ನೋಡಿ ನನ್ನ ಜಡ್ಜ್ ಮಾಡಬೇಡಿ, ಸ್ವಲ್ಪ ಮೆಲ್ಲಗೆ ಮಾತಾಡಿ ಪ್ಲೀಸ್. ಮೆಲ್ಲಗೆ ಮಾತಾಡ್ಬೇಕಾ? ನೋಡ್ದಾಗಿರಿ, ಮೆಲ್ಲಗೆ ಜಾರ್ಕೊಳ್ತಾ ಇರೋದು. ರೀ ಸ್ವಾಮಿ, ಸುನೀತಾ ನಮಗ್ ಗೊತ್ತಿರೋ ಹೆಣ್ಣುಮಗಳು, ಏನ್ ನಡೀತಾ ಇದೆ ದಯವಿಟ್ಟು ಹೇಳಿ. ಹೇಳ್ತೀನಿ ಸರ್, ಹೇಳ್ತೀನಿ. ಸುನೀತಾ ಅವ್ರ ಗಂಡ ತೀರ್ಕೊಂಡಿರೋದು ನಿಜ. ನಾನು ಅವರು ಮೀಟಿಂಗಲ್ಲಿ ಇದ್ದಾರೆ ಅಂತ ಹೇಳಿದ್ದು ನಿಜ. ಆದರೆ ಇದರಲ್ಲಿ ನನ್ನ ಸ್ವಾರ್ಥ ಏನೂ ಇಲ್ಲ ಸರ್. ಇದೆಲ್ಲ ನಾನು ಸುನೀತಾ ಮೇಡಮ್ಗೋಸ್ಕರ ಹೇಳ್ತಿರೋ ಸುಳ್ಳು. ನಿಜ ಅಂತೀರಾ, ಸುಳ್ಳು ಅಂತೀರಾ, ಏನ್ ಹೇಳಕ್ ಹೊರಟಿದ್ದೀರಾ ನೀವು? ಮೇಡಮ್, ಸುನೀತಾ ಅವ್ರ ಹಸ್ಬೆಂಡು ನನಗೂ ಫ್ರೆಂಡ್ ಆಗಿದ್ರು. ಅವ್ರು ತೀರ್ಕೊಂಡ್ಮೇಲೆ ಸುನೀತಾ ಮೇಡಮ್ ಅವ್ರಿಗೆ ಆ ಶಾಕ್ನ ರಿಸೀವ್ ಮಾಡ್ಕೊಳಕ್ಕಾಗ್ಲಿಲ್ಲ. ಅವ್ರ ಕಣ್ಮುಂದೆನೆ ಅವ್ರ ಗಂಡ ಸತ್ತಿದ್ ನೋಡಿ ಪ್ರಜ್ಞೆ ತಪ್ಪಿ 3 ದಿನ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ರು. 3 ದಿನ ಆದ್ಮೇಲೆ ಪ್ರಜ್ಞೆ ಬಂತು. ಆದ್ರೆ ನನ್ನ ಗಂಡ ಸತ್ತಿದ್ದಾನೆ ಅನ್ನೋ ವಿಷಯನೇ ಮರೆತು ಅವ್ರು ಇನ್ನೂ ಬದುಕಿದ್ದಾರೆ ಅಂತ ನಂಬಿದ್ದಾರೆ. ಅವತ್ತಿಂದ ಇವತ್ತಿನವರೆಗೂ ತನ್ನ ಗಂಡ ಬದುಕೇ ಇದ್ದಾನೆ, ಆಫೀಸ್ಗೆ ಹೋಗ್ತಾನೆ, ಮನೆಗೆ ಬರ್ತಾನೆ, ತನ್ನ ಜೊತೆ ಮಾತಾಡ್ತಿದ್ದಾನೆ ಅನ್ನೋ ಕಲ್ಪನೆಯಲ್ಲೇ ಬದುಕ್ತಾ ಇದ್ದಾರೆ. ಇವತ್ತಿನವರೆಗೂ ಅವ್ರ ರಿಯಾಲಿಟಿಗೆ ಬಂದೇ ಇಲ್ಲ. ಸತ್ಯ ಗೊತ್ತಾದ್ರೆ ಎಲ್ಲಿ ಅವ್ರ ಪ್ರಾಣಕ್ಕೆ ಮತ್ತೆ ಅಪಾಯ ಆಗತ್ತೋ ಅಂತ ಅವ್ರ ಹಸ್ಬೆಂಡ್ ಫೋನ್ನ ನಾನು ಯೂಸ್ ಮಾಡ್ತಾ ಇದ್ದೀನಿ. ಅವ್ರು ಕಾಲ್ ಮಾಡಿದಾಗ ನಾನೇ ಅವ್ರ ಹಸ್ಬೆಂಡ್ ತರ ಮಾತಾಡ್ತಾ ಇರ್ತೀನಿ. ನೋಡಕ್ ಸ್ವಲ್ಪ ವಿಚಿತ್ರ ಅನ್ಸ್ಬೋದು, ಆದ್ರೆ ಸುನೀತಾ ಅವ್ರಿಗೆ ನೋವಾದ್ರೆ ಅದನ್ನ ತಡ್ಕೊಳ್ಳೋ ಶಕ್ತಿ ನನಗಿಲ್ಲ. ಈ ಸುಳ್ಳಿನ ಕತೆ ಎಷ್ಟು ದಿನ ನಡೆಯುತ್ತೋ ನಡೀತಾ ಇರಲಿ ಸರ್. ಒಟ್ಟಲ್ಲಿ ಸುನೀತಾ ಮೇಡಮ್ ಖುಷಿಯಾಗಿದ್ರೆ ಅಷ್ಟೇ ಸಾಕು. ಅಯ್ಯೋ ದೇವ್ರೆ, ಸುನೀತನ್ ಜೀವನದಲ್ಲಿ ಇಷ್ಟೆಲ್ಲ ಆಗಿದ್ಯಾ? ನನಗೆ ಗೊತ್ತೇ ಇರ್ಲಿಲ್ಲ ರೀ. ಪ್ರತ್ಯಕ್ಷ ಕಂಡ್ರು ಪ್ರಮಾಣಿಸ್ ನೋಡ್ಬೇಕು ಅಂತ ಹೇಳ್ತಾರೆ. ನಾವ್ ಎಡಬಿಟ್ವಿ ಅನ್ಸತ್ತೆ. ನೋಡಿ, ನಿಮ್ ಮನ್ಸಿಗೆ ನಮ್ಮಿಂದ ಬೇಜಾರಾಗಿದ್ರೆ ಕ್ಷಮಿಸ್ಬಿಡಿ. ಪರವಾಗಿಲ್ಲ ಮೇಡಮ್. ಸುನೀತಾ ಮೇಡಮ್ನ ನೀವು ಇಷ್ಟು ದೂರ ಹುಡ್ಕೊಂಡ್ ಬಂದಿದ್ದೀರಾ ಅಂದ್ರೆ ಅವರಿಗೆ ಒಳ್ಳೇದಾಗ್ಲಿ ಅನ್ನೋ ಉದ್ದೇಶ ನಿಮಗೂ ಇರುತ್ತೆ. ಸರಿ ಸರ್, ನಾನು ಇನ್ನು ಬರ್ತೀನಿ. ಇದ್ರಲ್ಲಿ ನಾನ್ ಸಹಾಯ ಮಾಡೋದೇನಿದೆ ಶಿವಪ್ರಸಾದ್? ನಾನ್ ನಿನಗೆ ಮೊದಲೇ ಹೇಳಿದ್ದೆ ತಾನೆ, ಸಮಸ್ಯೆ ಹಿಂದೆ ಇನ್ನೊಂದು ದೊಡ್ಡ ಸಮಸ್ಯೆ ಬರುತ್ತೆ ಅಂತ. ನೀನ್ ಸಿದ್ಧನಾಗಿರ್ಬೇಕಲ್ವಾ? ಏನ್ ಸಿದ್ಧ ಆಗೋದು ಭಗವಂತ? ನಾವೇನೋ ಭೂತ ಪಿಶಾಚಿ ಅಂತ ಏನೇನೋ ಅನ್ಕೊಂಡಿದ್ವಿ, ಆದ್ರೆ ಇವತ್ತಾನೇ ಗೊತ್ತಾಗಿದ್ದು ಇದು ಮಾನಸಿಕ ರೋಗ ಅಂತ. ಈಗ ನಾನು ಏನ್ ಮಾಡ್ಲಿ? ಮಾನಸಿಕ ಸಮಸ್ಯೆಯನ್ನ ಎದುರಿಸ್ತಿದ್ದ ಶಿವಪ್ರಸಾದ್ಗೆ ಮಾನಸಿಕ ಸಮಸ್ಯೆಯನ್ನ ಎದುರಿಸೋ ಸಾಮರ್ಥ್ಯ ಇಲ್ವೇ? ಡೈಲಾಗು ಚೆನ್ನಾಗಿದೆ. ನಾವು ಹೇಳಿದ ಪ್ರಾಬ್ಲಮ್ಗೆ ಗಂಟೆ ಹೊಡಿತಿದ್ರು, ಡೈಲಾಗ್ ಅಂತೂ ಚೆನ್ನಾಗಿ ಹೊಡಿತ್ಯಾ. ಸುನೀತಾ ಅವ್ರ ಪ್ರಾಬ್ಲಮ್ ಹೇಗೆ ಸಾಲ್ವ್ ಮಾಡು ಹೇಳು ಅಂದ್ರೆ ಅದೇ ಮತ್ತೆ. ಮಾನಸಿಕ ರೋಗ ಅಂತ ನೀನೇ ಹೇಳಿದ್ಯಲ್ಲ ಶಿವಪ್ರಸಾದ್. ರೋಗ ಬಂದ್ರೆ ಏನ್ ಮಾಡ್ಬೇಕು? ಡಾಕ್ಟರ್ ಹತ್ರ ಹೋಗ್ಬೇಕು. ಮತ್ ಹೋಗ್ಬೋದಲ್ವಾ? ಯಾಕೆ ಈ ಪ್ರಶ್ನೆ? ಹೋಗ್ಬೋದು. ಈ ಕಳ್ಳನ ಹತ್ರ ಹೋಗ್ಬಿಟ್ಟು ನೀನು ಕಳ್ಳ ಅಂತ ಹೇಳಿ ಬಚಾವಾಗ್ಬೋದು. ಆದ್ರೆ ಮಾನಸಿಕ ರೋಗಿ ಹತ್ರ ಹೋಗಿ ನಿಮಗೆ ಮಾನಸಿಕ ರೋಗ ಇದೆ ಅಂತ ಹೇಳಿದಾಗ ಅವ್ರು ಸುಮ್ಮನೆ ಬಿಡ್ತಾರಾ? ಏನಾದ್ರು ಹೆಚ್ಚು ಕಮ್ಮಿ ಮಾಡ್ಬಿಟ್ರೆ? ಸರಿ, ಈಗೇನ್ ಮಾಡ್ಬೇಕು ಅಂತಿದೀಯಾ? ಭಗವಂತ ಒಂದು ಹೇಳ. ಪ್ರಶ್ನೆ ಕೇಳೋದು ತುಂಬಾ ಸುಲಭ, ಆದ್ರೆ ಉತ್ತರ ಕೊಡೋದೇ ಕಷ್ಟ. ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ ತಾನೆ ನಿನ್ನನ್ನು ಕೇಳ್ತಾ ಇರೋದು. ಶಿವಪ್ರಸಾದ್, ದೇಹಕ್ಕೆ ಆದ ಗಾಯಕ್ಕೆ
ಮುಲಾಮುಗಳು ಚಿಕಿತ್ಸೆಗಳು ಹೇರಳವಾಗಿ ಸಿಗುತ್ತೆ. ಆದ್ರೆ ಮನಸ್ಸಿಗಾದ ಗಾಯಕ್ಕೆ ಚಿಕಿತ್ಸೆಗಳು ಸಾಂತ್ವನಗಳು ಸಿಗೋದು ವಿರಳ. ದೇಹದ ಗಾಯ ಕಣ್ಣಿದ್ದವರಿಗೆಲ್ಲ ಕಾಣುತ್ತೆ, ಆದ್ರೆ ಮನಸ್ಸಿನ ಗಾಯ ಒಳಗಣ್ಣಿದ್ದವರಿಗೆ ಮಾತ್ರ ಕಾಣೋದಿಕ್ ಸಾಧ್ಯ. ಕೆಲವೊಂದ್ಸಲ ಈ ಗಾಯಗಳು ಕಂಡ್ರೂ ಕೂಡ ಜೊತೆಗೆ ನಿಂತು ಪರಿಹಾರ ಕೊಡಕ್ಕಾಗದೆ ಆ ಗಾಯಗಳು ವಾಸಿಯಾಗದೆ ಎಷ್ಟೋ ಜೀವಗಳನ್ನ ಬಲಿ ಪಡೆದುಕೊಂಡಿದ್ದಾವೆ. ಬಲಿ ಪಡೆದುಕೊಂಡಿದ್ದಾವೆ ಅಂತ ಯಾಕೆ ಹೇಳ್ತೀಯಾ? ಬಲಿ ಪಡೆದುಕೊಂಡಿದ್ದೀನಿ ಅಂತ ಹೇಳು. ಯಾಕೆಂದ್ರೆ ಎಲ್ಲ ನಿಂದೆ ತಾನೇ ಸೃಷ್ಟಿ. ಯಾಕೆ ಭಗವಂತ ಈ ತರ ನೋವುಗಳು ಕೊಡ್ತೀಯಾ? ಕೊರೆದ ಗಾಯಕ್ಕೆ ಸಾಂತ್ವನ ಇದೆ, ಆದ್ರೆ ಕರೆದು ಮಾಡಿಕೊಂಡ ಗಾಯಕ್ಕೆ ಸಾಂತ್ವನ ಸಾಲದು. ಅದಕ್ಕೆ ಚಿಕಿತ್ಸೆಯ ಅವಶ್ಯಕತೆ ಇದೆ. ಅಂದ್ರೆ ಈ ಮಾನಸಿಕ ಕಾಯಿಲೆ ಅನ್ನೋದು ನಾವಾಗೆ ಕೆರ್ಕೊಂಡ್ ಮಾಡ್ಕೊಂಡಿರೋ ಗಾಯ ಅಂತ್ಯಾ? ಹೆಚ್ಚಿನ ಸಂದರ್ಭದಲ್ಲಿ ಹೌದು. ಈ ಅಹಂಕಾರ, ವ್ಯಾಮೋಹ, ಸ್ವಾರ್ಥ ಇದೆಲ್ಲವೂ ಕೂಡ ಮಾನಸಿಕ ವ್ಯಾಧಿ. ಅದೇಗೆ? ಯಾವ ಮಾನಸಿಕ ಭಾವನೆಯಿಂದ ಮನುಷ್ಯ ವ್ಯಾಧಿಯನ್ನ ಅನುಭವಿಸುತ್ತಾನೋ ಅದೆಲ್ಲವೂ ಕೂಡ ಮಾನಸಿಕ ವ್ಯಾಧಿಯೇ ಅಲ್ಲವೇ? ಇದಕ್ಕೆ ಸುಲಭವಾದ ಪರಿಹಾರವಿದೆ. ಒಂದು, ತಿದ್ದಿ ಬುದ್ಧಿ ಹೇಳಿದಾಗ ಗುಣವಾಗುತ್ತದೆ. ಇನ್ನೊಂದು, ಎಡವಿದಾಗ ಅರಿವು ತಾನಾಗೇ ಮೂಡಿ ವ್ಯಾಧಿ ಗುಣವಾಗುತ್ತದೆ. ಆದರೆ ಕೆಲವೊಂದು ವ್ಯಾಧಿಗಳು ಪ್ರೀತಿಯಿಂದ, ಸ್ನೇಹದಿಂದ, ಸಾಂತ್ವನದಿಂದ, ಒಂಟಿತನವನ್ನು ನಿವಾರಣೆ ಮಾಡುವುದರಿಂದ ಬಗೆಹರಿಯುತ್ತದೆ. ಸುನಿತಾಳ ವ್ಯಾಧಿಗೂ ಪರಿಹಾರವಿದೆ. ಅವಳ ಮನದಾಳದಲ್ಲಿ ಮಳೆಯಾಗಲು ಹೆಪ್ಪುಗಟ್ಟಿ ಕಾಯುತ್ತಿರುವ ಕಾರ್ಮೋಡದಂತಹ ಕಣ್ಣೀರಿನ ಮೋಡವಿದೆ. ಆ ಮೋಡ ಸ್ಫೋಟವಾಗಿ ಆಕೆ ನಿರ್ಗಳವಾಗಿ ಅತ್ತು ಬಿಡಬೇಕು. ಆ ಕಣ್ಣೀರು ಅವಳ ಎಲ್ಲಾ ನೋವನ್ನು ನಿವಾರಿಸುತ್ತದೆ. ಆ ಜವಾಬ್ದಾರಿ ನಿಂದೆ. ನಾನು ಅವರನ್ನು ಅಳಿಸ್ಬೇಕಾ? ಪಾಪ, ಅವರನ್ನು ನಾನು ಹೇಗೆ ಅಳಿಸ್ಲಿ? ಹೌ ಕೆನ್ ಐ ಮೇಕರ್? ಭಗವಂತ, ಹಾ ಕರೆಕ್ಟ್ ಕ್ಲೈಮ್ಯಾಕ್ಸಲ್ಲೇ ಕೈ ಕೊಡ್ತೀಯಲ್ಲ. ಇರಲಿ, ನೀನೇ ಒಂದು ದಾರಿ ತೋರಿಸಿದ್ಯಾ, ಆ ದಾರಿಲೇ ಯೋಚನೆ ಮಾಡ್ತೀನಿ. ಒಟ್ಟಿನಲ್ಲಿ ಆಕೆ ಪ್ರಾಬ್ಲಮ್ಗೆ ನಾನೇ ಪರಿಹಾರ ಕೊಡ್ತೀನಿ. ಎಸ್, ಐ ವಿಲ್ ಡೂ ಇಟ್. ಅಲ್ಲಯ್ಯ, ಆ ಹೆಣ್ಣನ್ನು ಸರಿ ಮಾಡ್ತೀನಿ ಅಂತ ನೀವು ಪಣ ತೊಟ್ಟಿದ್ದೀರ. ಈಗ ಅವಳ ಪ್ರಕಾರ ಅವಳ ಗಂಡ ಬದುಕಿದ್ದಾನೆ. ಅವರಿಬ್ಬರು ಊಟಕ್ಕೆ ಬನ್ನಿ ಅಂತ ನೀನು ಹೇಳಿದ್ಯಾ. ಈಗ ಅವಳೊಬ್ಬಳೇ ಬರ್ತಾಳೆ. ಆಗ ನಿನ್ನ ಗಂಡ ಇಲ್ಲಮ್ಮ ಅಂತ ಕೇಳ್ತೀನಿ. ಅದಕ್ಕೇನು ಕಾರಣ ಕೊಡ್ತಾಳೆ? ಅಯ್ಯೋ ಮಾವ, ಗಂಡ ಅಂತ ಹೇಳಿದ ತಕ್ಷಣ ಒಂದಲ್ಲ 100 ಕಾರಣ ಕೊಡ್ತಾಳೆ ಅವಳು. ಅಷ್ಟೇ ಅಲ್ಲಪ್ಪ, ಈ ಥರ ಮಾನಸಿಕ ಸಮಸ್ಯೆ ಇರೋರಿಗೆ ಕಾರಣಗಳು ತಂತಾನೆ ಹುಟ್ಕೊಳ್ಳುತ್ತೆ. ಶಿವರೇ, ಡಾಕ್ಟರ್ ಬಂದರು. ಓಹ್ ಡಾಕ್ಟ್ರೇ, ನಮಸ್ಕಾರ. ಬನ್ನಿ. ನಮಸ್ತೆ. ಇವ್ರಿಗೇನ ಪ್ರಾಬ್ಲಮ್ ಇರೋದು? ಅಯ್ಯೋ, ಇವರಲ್ಲ ಡಾಕ್ಟ್ರೆ, ಇನ್ನೊಬ್ರು. ಅವ್ರು ಆನ್ ದ ವೇ ಇದ್ದಾರೆ. ಡಾಕ್ಟ್ರೇ, ನನ್ನ ಸೊಸೆಲಿ ಏನಾದರೂ ಪ್ರಾಬ್ಲಮ್ ಕಾಣ್ತಿದ್ಯಾ ನಿಮಗೆ? ಅಯ್ಯೋ ಅಪ್ಪ, ಮದುವೆ ಆದಾಗಿಂದ ನೋಡ್ತಾನೇ ಇದ್ದೀನಿ, ಏನು ಸಮಸ್ಯೆ ಅಂತ ನನಗೆ ಕಾಣಿಸಿಲ್ಲ. ಈಗಷ್ಟೇ ಬಂದಿರೋ ಡಾಕ್ಟ್ರು ಇವ್ರಿಗೆಲ್ಲಿಂದ ಕಾಣಿಸುತ್ತೆ? ರೀ, ಆಯ್ತು ರೀ. ನಿಜ, ಪ್ರತಿಯೊಬ್ಬ ಹೆಂಡತಿಲಿರೋ ಸಮಸ್ಯೆ ಅವ್ರ ಗಂಡಂಗೆ ಗೊತ್ತಿರುತ್ತೆ, ಅವ್ರ ಗಂಡನಲ್ಲಿರೋ ಸಮಸ್ಯೆ ಹೆಂಡತಿಗೆ ಗೊತ್ತಿರುತ್ತೆ. ಎಲ್ಲ ಗೊತ್ತಿದ್ದು ಅನ್ಯೂನ್ಯವಾಗಿದ್ರೆ ಅಂತ ಸಂಸಾರ ಅಷ್ಟು ಸುಲಭವಾಗಿ ಒಡೆದೋಗಲ್ಲ. ನಿಜ ಡಾಕ್ಟ್ರೆ. ಅಯ್ಯೋ, ಆಗ್ಲಿಂದ ನಿಂತೇ ಇದ್ದೀರಾ, ಕೂತ್ಕೊಳ್ಳಿ, ಮಜ್ಜಿಗೆ ತಗೊಂಡ್ಬರ್ತೀನಿ. ಸುನೀತಾ ಬಂದ್ಲು ಅನ್ಸುತ್ತೆ. ಬರಲಿ ಬಿಡಿ, ನೀವೆಲ್ಲ ನಾರ್ಮಲ್ ಆಗಿರಿ, ಮಿಕ್ಕಿದ್ ನಾನು ನೋಡ್ಕೊತೀನಿ. ಎಲ್ರು ಇಲ್ಲೇ ಇದ್ದೀರಾ? ಹಾಯ್ ಅಪ್ಪಾಜಿ, ನನ್ನ ಪಾದಕ್ಕೆ ನಿಮ್ ನಮಸ್ಕಾರ. ಸಾರಿ ನಿಮ್ ಪಾದಕ್ಕೆ ನನ್ನ ನಮಸ್ಕಾರ. ಇದು ಆ ಕಾಯಿಲೆ ಎಫೆಕ್ಟೇ? ಈ ಥರ ನಾವು ಅವಾಗ ಕನ್ಫ್ಯೂಸ್ ಆಗಲ್ವನ್ರಿ. ಅದೇ ಮತ್ತೆ ಹಳ್ಳಕ್ಕೆ ಬಿದ್ದರೆ ಆಳುಗೊಂದು ಕಲ್ಲು ಅಂತೆ. ಅದು ಬೇರೆ, ಇದು ಬೇರೆ. ಸುನೀತಾ, ಮತ್ತಿನ್ನೇನ್ ಸಮಾಚಾರ? ಏನ್ ಒಬ್ಳೆ ಬಂದಿದ್ಯಾ? ಎಲ್ಲಿ ನಿನ್ ಗಂಡ? ಗಾಡಿ ಪಾರ್ಕ್ ಮಾಡ್ತಾ ಇದ್ದಾರೆ, ಇನ್ನೇನ್ ಬಂದ್ಬಿಡ್ತಾರೆ.
ಅಂದಹಾಗೆ ಇವರು ಇವರು ಡಾಕ್ಟರ್ ಅನಿತಾ. ಡಾಕ್ಟ್ರು ಅಂದರೆ ಈ ಡಾಕ್ಟ್ರ್ ಅಲ್ಲ, PhD ಡಾಕ್ಟ್ರು, ರೀಸೆಂಟಾಗಿ ತಗೊಂಡ್ರು. ಹೌದೌದು, ಆ ಕಾರ್ಯಕ್ರಮಕ್ಕೆ ನಾನು ಹೋಗಿದ್ದೆ. ವಾವ್, ಕಂಗ್ರಾಟ್ಸ್ ಅನಿತಾ. ಥ್ಯಾಂಕ್ ಯು. ನಿಮ್ಮ ಬಗ್ಗೆ ಅವರೆಲ್ಲ ಹೇಳ್ತಾ ಇದ್ರು. ನಿಮ್ಮನ್ನು ನೋಡಿ ಬಹಳ ಖುಷಿ ಆಯಿತು. ಬನ್ನಿ ಕೂತ್ಕೊಳ್ಳಿ. ಥ್ಯಾಂಕ್ ಯು. ಅಂದಹಾಗೆ ನಿಮ್ಮ ಯಜಮಾನ್ರು ಏನು ಮಾಡ್ಕೊಂಡಿದ್ದಾರೆ? ಅವರು ಬಿಸ್ನೆಸ್ ಮ್ಯಾನ್. ಸೋ ಫಾರ್ ಸೋ ಗುಡ್ ಅನ್ನೋ ಹಾಗೆ ಎಲ್ಲ ಚೆನ್ನಾಗಿ ನಡೀತಿದೆ. ಚೆನ್ನಾಗಿದ್ದೀವಿ. ಗಂಡ ಹೆಂಡತಿ ತುಂಬ ಅನ್ಯೂನ್ಯವಾಗಿದ್ದೀರಾ ಅಂತ ಗೌರಿ ಹೇಳ್ತಾ ಇದ್ಲು. ನನಗೂ ಟಿಪ್ಸ್ ಕೊಡ್ತೀರಾ? ಏನಿಲ್ಲ, ಒಳ್ಳೆ ಪಾಯಿಂಟ್ಸ್ಗಳನ್ನ ನೋಡಿದಾಗ ನಮ್ಮ ಲೈಫ್ ಪಾರ್ಟ್ನರ್ ಇದ್ರೆ ಹೀಗೆ ಇರಬೇಕು ಅಂತ ಅನ್ಕೋತೀವಲ್ವಾ, ಅದೇ ಥರ ನೆಗೆಟಿವ್ ಪಾಯಿಂಟ್ಸ್ಗಳನ್ನ ಅರ್ಥ ಮಾಡಿಕೊಂಡು ಒಪ್ಕೊಂಡು ಕೆಲವೊಂದನ್ನು ತಿದ್ಕೋಬೇಕು. ಅಷ್ಟಾದರೆ ಸಾಕು. ಆಗ ಎಲ್ಲ ಜೋಡಿಗಳು ಖುಷಿಯಾಗಿರ್ತಾರೆ. ವಾವ್, ಸೂಪರ್ ಪಾಯಿಂಟ್ ಸುನೀತಾ, ಸೂಪರ್ ಪಾಯಿಂಟ್. ಅಂದಹಾಗೆ ನೀನು ನನ್ನ PhD ಬಗ್ಗೆ ಕೇಳೇ ಇಲ್ಲ. ಓಹ್ ಸಾರಿ, ನಾನು ನಿನಗೆ ನೀನು ತಾನು ಅಂತ ಅಂದ್ಬಿಟ್ಟೆ. ನಿಮ್ಮ ಜೊತೆ ಮಾತಾಡ್ತಾ ಮಾತಾಡ್ತಾ ನೀವು ನನಗೆ ಕ್ಲೋಸ್ ಫ್ರೆಂಡ್ ಅನ್ನೋ ಫೀಲ್ ಆಯಿತು. ಸಾರಿ, ಡೋಂಟ್ ಮೈಂಡ್. ಅಯ್ಯೋ ಪರವಾಗಿಲ್ಲ, ನಾನು ಹಾಗೇನೆ ಬೇಗ ಕ್ಲೋಸ್ ಆಗಿಬಿಡ್ತೀನಿ. ನಿಮ್ಮ PhD ಬಗ್ಗೆ ಹೇಳಿ. ಅದಕ್ಕೂ ಮುಂಚೆ ನಿಮ್ಮ ಯಜಮಾನ್ರು ಇಷ್ಟೊತ್ತಾದರೂ ಬರಲಿಲ್ಲ. ಪಾಪ ಅವ್ರಿಗೆ ಪಾರ್ಕಿಂಗ್ ಸಿಕ್ತು ಅಥವಾ ಜಾಗ ಹುಡುಕ್ತಾ ಇದ್ದಾರೆ. ಒಂಚೂರು ಫೋನ್ ಮಾಡಿ ಕೇಳ್ತೀರಾ? ಅಯ್ಯೋ ಹೌದಲ್ವಾ. ಚಿನ್ನಿ ಎಲ್ಲಿದ್ಯಾ? ಇಲ್ಲಿ ಎಲ್ಲರೂ ನಿನ್ಗೋಸ್ಕರ ಕಾಯ್ತಿದ್ದಾರೆ. ಪಾರ್ಕಿಂಗ್ ಆಯ್ತಾ? ಸರಿ ಸರಿ, ಬೇಗ ಬಾ. ಖಾಲಿ ಕೈಯಲ್ಲಿ ಬರಬಾರ್ದು ಅಂತ ಬೇಕರಿಯಿಂದ ಸ್ವೀಟ್ ತಗೊಂಬರಕ್ ಹೋಗಿದ್ದಾರೆ. ಇನ್ನೇನು ಬಂದ್ಬಿಡ್ತಾರೆ. ಹೌದಾ, ಸರಿ ಸರಿ. ಡಾಕ್ಟ್ರೆ, ನೀವೇನೋ PhD ಬಗ್ಗೆ ಮಾತಾಡ್ತಿದ್ರಲ್ಲ, ಮುಂದುವರಿಸಿ. ಹಾಂ ಸುನೀತಾ, ಇಲ್ಲಿ ನೋಡಿ, ಇದ್ರ ಬಗ್ಗೆನೇ ನಾನು PhD ಮಾಡಿರೋದು. ಇದರಿಂದ ಹಿಪ್ನೋಟೈಸ್ ಮಾಡಬಹುದು. ಇಸ್ ಇಟ್? ವಾವ್, ಅವ್ರಿಗಂತೂ ಇಂಥ ಸಬ್ಜೆಕ್ಟ್ ಮೇಲೆ ತುಂಬಾನೇ ಇಂಟ್ರೆಸ್ಟ್. ಇನ್ನೇನು ಅವ್ರು ಬಂದ್ಬಿಡ್ತಾರಲ್ವಾ, ಅವ್ರ ಮೇಲೆ ಹಿಪ್ನೋಟೈಸ್ ಮಾಡಿ. ಅಯ್ಯೋ, ಅವ್ರು ಸ್ವೀಟ್ ತಗಂತ ಇದ್ರು. ಅವ್ರು ಬಪ್ಪುವರೆಗೂ ನೀವು ಹಿಪ್ನೋಟೈಸ್ ಮಾಡ್ಕಣಿ. ಅವ್ರು ಬಂದ್ಮೇಲೆ ಅವ್ರ ಮೇಲೆ ಹಿಪ್ನೋಟೈಸ್ ಮಾಡುವ. ಹೆಂಗಂತ್ರಿ? ಫೈನ್. ಫೈನ್ ಅಂದ್ರಲ್ಲ ಡಾಕ್ಟ್ರೆ, ಸಾರಿ PhD ಡಾಕ್ಟ್ರೆ, ನೀವು ಶುರು ಹಚ್ಕರಿ. ನೋಡಿ, ಇದನ್ನೇ ನೋಡ್ತಾ ಇರಿ. ನಿಧಾನವಾಗಿ ಉಸಿರಾಡಿ. ಈ ಡಾಲರ್ ಬಿಟ್ಟು ನಿಮ್ಮ ಗಮನ ಬೇರೆ ಎಲ್ಲೂ ಹೋಗಬಾರ್ದು. ಹಾಗೆ ನಿಮ್ಮ ಜಗತ್ತೊಳಗೆ ಮುಳುಗೋಗಿ. 3, 2, 1. ನಿಧಾನಕ್ಕೆ ನಿಮ್ಮ ಬಾಲ್ಯಕ್ಕೆ ಹೋಗಿ. ಅಲ್ಲಿ ಏನು ಕಾಣ್ತಾ ಇದೆ? ಸಿರ್ಸಿ ಮಾರಿಕಾಂಬ ಜಾತ್ರೆ. ನಮ್ಮ ಹಳ್ಳಿ, ಬೆಟ್ಟ, ಮಳೆ, ಸ್ಕೂಲ್. ಗಿರಿಜಾ, ಗೌರಿ, ನಾನು ಆಟ ಆಡ್ತಿದ್ದೀವಿ. ಹಾಗೆ ನಿಮ್ಮ ಯೌವನಕ್ಕೆ ಬನ್ನಿ. ಮದುವೆ. ಅಜ್ಜಿ ತೀರ್ ಹೋದ್ರು ಅಂತ ಬೇಗ ಮದುವೆ ಮಾಡ್ಕೋಬೇಕಾಯ್ತು. ನನ್ನ ಚಿನ್ನಿನ ಮೊದಲನೇ ಸಲ ನೋಡಿದ್ದು ನಮ್ಮೂರು ಬಸ್ ಸ್ಟ್ಯಾಂಡಲ್ಲಿ. ಅಲ್ಲೇ
ಇಬ್ರು ಮಧ್ಯೆ ಪ್ರೀತಿಯಾಗಿದ್ದು. ಅವನು ನನ್ನ ನೋಡಿ ನಾಚ್ಕೊಂಡ, ನಾನು ನಾಚ್ಕೊಂಡ. ಆಮೇಲೆ ಮದುವೆ, ಬೆಂಗಳೂರು ಬಂದು ಸೆಟ್ಲಾದ್ರಿ. ಆಮೇಲೆ ಏನಾಯ್ತು? ನಾನು ನನ್ನ ಚಿನ್ನಿ ಬೆಂಗಳೂರಿಗೆ ಬಂದು ಸೆಟ್ಲ್ ಆದ್ವಿ. ಇಬ್ರು ಚೆನ್ನಾಗೇ ಇದ್ವಿ. ಆಮೇಲೆ 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 ಏನಾಯ್ತು ಹೇಳಿ. ಆಕ್ಸಿಡೆಂಟ್ ಆಗೋಯ್ತು. ನನ್ನ ಕಣ್ಮುಂದನೆ ನಿಮ್ಮ ಕಣ್ಮುಂದೆನೆ ಏನಾಯ್ತು ಹೇಳಿ ಹೇಳಿ, ಏನಾಯ್ತು? ನನ್ನ ಕಣ್ಮುಂದನೆ ನನ್ನ ಗಂಡ ಸತ್ತು ಹೋದ. ನನ್ನ ಚಿನ್ನಿ ನನ್ನ ಒಂಟಿ ಮಾಡಿ ಬಿಟ್ಟು ಹೋದ. ಚಿನ್ನಿ ನನ್ನ ಯಾಕೆ ಬಿಟ್ಟು ಹೋದ ನೀನು? ಚಿನ್ನಿ 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 ಸುನೀತಾ, ಗಾಬರಿ ಆಗ್ಬೇಡಿ. ಇಷ್ಟು ದಿನ ಅವ್ರ ಗಂಡನ ಸಾವಿನ ಸುದ್ದಿನ ಒಪ್ಕೊಳಕ್ಕಾಗದೆ ಒದ್ದಾಡ್ತಾ ಇದ್ರು. ಅವ್ರ ಗಂಡ ಬದುಕಿದ್ದಾರೆ ಅನ್ನೋ ಭ್ರಮೆಲಿದ್ರು. ಈಗ ಆ ಭ್ರಮೆಯಿಂದ ಹೊರಗೆ ಬಂದು ಶಾಕ್ ಆಗಿದ್ದಾರೆ ಅಷ್ಟೇ. ಈ ಡಿಸಾರ್ಡರ್ನ ಕೋಟಾರ್ಡ್ ಸಿಂಡ್ರೋಮ್ ಅಂತ ಕರೀತಾರೆ. ಇದರಲ್ಲಿ 2 ವಿಧ. ಒಬ್ರಿಗೆ ನಾವು ಸತ್ತೋಗಿದ್ದೀವಿ, ನಾವು ಬದುಕಿಲ್ಲ, ಆದ್ರೂ ಈ ಪ್ರಪಂಚದಲ್ಲಿ ಇದೀವಿ ಅನ್ನೋ ಭ್ರಮೆಲಿರ್ತಾರೆ. ಇನ್ ಕೆಲವೊಬ್ಬರಿಗೆ ತುಂಬಾ ಹಚ್ಕೊಂಡಿರೋ ವ್ಯಕ್ತಿಗಳು ಸತ್ತಿದ್ರು ಕೂಡ ಅವ್ರು ಬದುಕಿದ್ದಾರೆ, ಅವ್ರು ನಮ್ಮ ಜೊತೆಲೇ ಇದ್ದಾರೆ ಅನ್ನೋ ಭ್ರಮೆಲಿರ್ತಾರೆ. ಈಗ ಸುನೀತಾಗಿರೋದು ಅದೇ ಪ್ರಾಬ್ಲಮ್. ಇವ್ರು ಮನ್ಸಲ್ಲಿ ಕಟ್ಕೊಂಡಿದ್ ನೋವು ಕಣ್ಣೀರಾಗಿ ಆಚೆ ಬಂದಿದೆ. ಬಸ್ಟ್ ಔಟ್ ಆಗಿದ್ದಾರೆ. ಸರಿ ಹೋಗ್ತಾರೆ. ಎದ್ಮೇಲೆ ಸಮಾಧಾನ ಮಾಡಿ. ನಾನಿನ್ ಬರ್ತೀನಿ. ಪ್ಲೀಸ್ ಡಾಕ್ಟರ್. ಸರ್, ನಾನು ಒಂದು ಹೆಣ್ಣು, ಇದನ್ನ ಕೆಲಸ ಅನ್ಕೊಂಡಿಲ್ಲ, ಒಂದು ಸಹಾಯ ಅಂತ ಅನ್ಕೊಂಡಿದ್ದೀನಿ. ಫೀಸ್ ಎಲ್ಲ ಬೇಡ, ನಾನಿನ್ ಬರ್ತೀನಿ. ಕರಿ ಕಾಶವ್ರೆ, ನೀರು ತಗೊಳ್ಳಿ. ನೀರು ಕುಡಿರಿ ಸ್ವಲ್ಪ. ಚಿನ್ನಿ 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 ಕರಿ ರೂಮ್ ಕರ್ಕೊಂಡೋಗು. ರೆಸ್ಟ್ ತಗೊಳ್ಳಿ. ಸುನೀತಾ, ಬಾ, ಒಳಗಡೆ ಬಾ. ಥ್ಯಾಂಕ್ಸ್ ಭಗವಂತ. ನೀನು ಹೇಳದೆ ಹೋಗಿದ್ದಿದ್ರೆ ನಾನು ಈ ಕೆಲಸ ಮಾಡ್ತಾನೆ ಇರಲಿಲ್ಲ. ಸರ್ ಸರ್. ಓಹ್, ಬಂದ್ರಾ? ನಿಮಗೆ ಕಾಯ್ತಾ ಇದ್ದೆ. ಸರ್, ಏನು ಮಾತಾಡ್ಬೇಕಂತ ಕರೆದಿದ್ರಿ? ಅದೇ ಸುನೀತಾ ಅವ್ರ ಬಗ್ಗೆ ಮಾತಾಡೋಣ ಅಂತ. ಸುನೀತಾ ಬಗ್ಗೆನಾ? ಏನಾಯ್ತು ಸರ್ ಸುನೀತಾ ಅವ್ರಿಗೆ? ಅಯ್ಯೋ, ಗಾಬರಿ ಆಗಬೇಡಿ. ಸುನೀತಾ ಅವ್ರಿಗೇನೂ ಆಗಿಲ್ಲ. ಅವರೀಗ ಸರಿ ಹೋಗಿದ್ದಾರೆ. ಇನ್ನು ಮುಂದೆ ಏನೂ ಪ್ರಾಬ್ಲಮ್ ಇಲ್ಲ ಅಂತ ಡಾಕ್ಟ್ರು ಹೇಳ್ಬಿಟ್ಟು ಹೋದರು. ಒಂದು ವಿಷಯ ಕೇಳ್ತೀನಿ. ಯಾರೇ ಆಗಲಿ ಒಂದು ದಿನ ಸೇವೆ ಮಾಡಬಹುದು, ಒಂದು ವಾರ ಮಾಡಬಹುದು, ಕಡೆ ಪಕ್ಷ ಒಂದು ತಿಂಗಳು ಮಾಡಬಹುದು. ಆದರೆ ಸಹಿಸ್ಕೊಳ್ಳೋ ವಿಷಯ ಅಂತ ಬಂದಾಗ ಒಂದು ದಿನಕ್ಕೂ ಕಷ್ಟ ಆಗುತ್ತೆ. ಅಂಥದ್ರಲ್ಲಿ ಸುನೀತಾಗೆ ಈ ಥರ ಸಮಸ್ಯೆ ಇದೆ ಅಂತ ಗೊತ್ತಿದ್ದು ಪಾಪ ಆಕೆ ಖುಷಿಯಾಗಿರಲಿ ಅನ್ನೋ ಕಾರಣಕ್ಕೆ ನೀವು ಅವಳ ಗಂಡನ ಥರ ಫೋನಲ್ಲಿ ಮಾತಾಡ್ತಿದ್ರಲ್ಲ. ನಿಜ ಹೇಳಿ, ನೀವು ಆಕೆನ ಪ್ರೀತಿಸ್ತಾ ಇದ್ದೀರಾ? ಸರ್, ಸುನೀತಾ ಸರಿ ಹೋಗ್ಬೇಕು ಅಂತ
ಅವ್ರ ಸಮಸ್ಯೆನ ನಿಮ್ಮ ಸಮಸ್ಯೆ ಅಂದ್ಕೊಂಡು ಇಷ್ಟೆಲ್ಲ ಕಷ್ಟಪಟ್ಟಿದ್ದೀರಾ. ನಿಮ್ಮ ಹತ್ರ ಸುಳ್ಳು ಹೇಳ್ಬಾರ್ದು. ನಿಜ ಸರ್, ನಾನು ಸುನೀತಾ ಅವ್ರನ್ನ ಪ್ರೀತಿಸ್ತಿದ್ದೀನಿ. ಪ್ರೀತಿಗಿಂತ ಹೆಚ್ಚಾಗಿ ನಾನು ಅವ್ರನ್ನ ತುಂಬ ಹಚ್ಕೊಂಡ್ಬಿಟ್ಟಿದ್ದೀನಿ ಸರ್. ಅವ್ರ ಗಂಡ ನನ್ನ ಸ್ನೇಹಿತಾನೆ. ಇವ್ರ ಕುಟುಂಬ ಚೆನ್ನಾಗಿರಲಿ ಅಂತ ನಾನು ದೇವ್ರ ಹತ್ರ ಬೇಡ್ಕೊಳ್ತಿದ್ದೆ. ಆದರೆ ವಿಧಿಯ ಆಟ ಬೇರೆಯೇ ಆಗಿತ್ತು. ಪಾಪ ಸುನೀತಾ ಅವರು ಒಂಟಿ ಆಗ್ಬಿಟ್ರು. ಅದಾದಮೇಲೆ ಸುನೀತಾ ಅವ್ರಿಗೆ ಮಾನಸಿಕವಾಗಿ ಸಮಸ್ಯೆ ಇದೆ ಅಂತ ಗೊತ್ತಾಯಿತು ಸರ್. ಆದರೆ ಕರುಣೆ ಬಂದಂತೂ ನಾನು ಅವ್ರನ್ನ ಪ್ರೀತಿ ಮಾಡಲಿಲ್ಲ ಸರ್. ಒಬ್ಬ ವ್ಯಕ್ತಿನ ಸಾಯೋ ತನಕ ಪ್ರೀತಿಸ್ಬೋದು, ಆದರೆ ಸತ್ತ ಮೇಲೂ ಅದಕ್ಕಿಂತ ಜಾಸ್ತಿ ಪ್ರೀತಿಸೋ ಜೀವ ಸರ್ ಅವರು. ಅದನ್ನ ನೋಡಿ ಕ್ಷಣನೇ ಇದ್ರೆ ಇವ್ರ ಥರ ಇರಬೇಕು ಅಂತ ಅನಿಸ್ಬಿಡ್ತು ಸರ್. ಮನ್ಸಲ್ಲಿ ಪ್ರೀತಿ ಇದೆ, ಆದರೆ ಹೇಳ್ಕೊಂಡಿಲ್ಲ. ಪರವಾಗಿಲ್ಲ ಸರ್, ಅವ್ರನ್ನ ದೂರದಿಂದನೇ ನೋಡಿ ನಾನು ಖುಷಿ ಪಡ್ತೀನಿ. ಚಾಚೆ, ಹಾಗೆಲ್ಲ ಏನು ಹೇಳಬೇಡಿ. ಪಾಪ ಗಂಡನ ಕಳ್ಕೊಂಡಿದ್ದಾಳೆ. ಆಕೆಗೆ ಆಸರೆ ಬೇಕು, ಪ್ರೀತಿ ಬೇಕು. ಆ ಪ್ರೀತಿನ ನಿಮ್ಮಿಂದ ಮಾತ್ರ ಕೊಡೋದಕ್ಕೆ ಸಾಧ್ಯ. ನೋಡಿ, ನಿಮ್ಮ ಮನಸ್ಸಲ್ಲೂ ಪ್ರೀತಿ ಇದೆ, ದಯವಿಟ್ಟು ಅದನ್ನು ಹೋಗಿ ಹೇಳ್ಕೊಳ್ಳಿ. ಸರ್, ಅದು ನಾಚ್ಕೋಬೇಡಿ, ಹೇಳ್ಕೊಳ್ಳಿ. ಥ್ಯಾಂಕ್ ಯು ಸರ್.